ಲೋ ಮುನಿಯ ಕೊಡೋ, ನಾನು ಒಂದು 10 ಕೊಡ ನೀರು ಸೇರ್ತೀನಿ. ಬೇಡಿ ಮುನಿಯಪ್ಪ, ನೀವು ಓದ್ದವರು ಸಾಹುಕಾರರು, ನಿಮ್ಮಂತವ್ರು ಇಂಥ ಕೆಲಸ ಮಾಡಬಾರ್ದು. ಅಯ್ಯೋ ಮಂಕೆ, ನಾನ್ ಸಾಹುಕಾರ ಮನೇಲಿ ಹುಟ್ಟೆ, 4 ಅಕ್ಷರ ಓದ್ದೆ. ನೀನ್ ಬಡವ್ರ ಮನೇಲಿ ಹುಟ್ಟೆ, ಅನುಕೂಲ ಇಲ್ಲದೆ ದುಡಿಯಕ್ ಬಂದೆ ಅಷ್ಟೇ. ಇನ್ನೊಂದು 4 ದಿವಸ ಹೋಗ್ಲಿ, ಸಾಹುಕಾರ ಬಡವ ಅನ್ನೋ ಭೇದ ಎಲ್ಲ ಇಲ್ಲ ಅನ್ಸ್ಬಿಡ್ತೀವಿ. ಇದೆಲ್ಲ ಹೆಂಗ್ ಸಾಧ್ಯ ಮರಳಪ್ಪನವ್ರೆ? ಜನರನ್ನೆಲ್ಲ ಸೇರಿಸಿ ಕ್ರಾಂತಿ ಮಾಡ್ತೀವಿ. ಅಂದ್ರೆ ದಂಗೆ ಹೇಳ್ತೀವಿ, ದಂಗೆ. ಎಲ್ರ ಹಕ್ಕಿಗೂ ಹೋರಾಡ್ತೀವಿ. ಗಾಳಿ, ಬಿಸಿಲು, ನೀರು, ಮಣ್ಣು ಎಲ್ಲ ಒಬ್ಬನ ಆಸ್ತಿ ಅಲ್ಲ, ಎಲ್ರಿಗೂ ಸಮನಾಗಿ ಸೇರ್ಬೇಕಾಗಿತ್ತು ಅಂತ ಕೂಗಾಡ್ತೀವಿ. ಜನರನ್ನೆಲ್ಲ ಸೇರಿಸಿ ಗಲಾಟೆ ಮಾಡ್ತೀವಿ. ನೀವು ಹೇಳ್ತಾ ಇರೋದು ನಿಜಾನಾ? ನೋಡ್ತಿರೋ, ಇನ್ನೊಂದು 2 ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನು ಕೊಡ್ತಿ, ನಿನ್ನೂ ಒಬ್ಬ ಸಾಹುಕಾರನ ಮಾಡ್ತೀವಿ. ಹಾಗೆ ಮಾಡ್ಲಿಲ್ಲ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು. ನಾನು ಬೊಂಬಾಯಿನಲ್ಲಿ ಓದ್ತಿರೋದು ಯಾಕೆ ಅಂತ ತಿಳ್ಕೊಂಡಿದ್ಯೋ, ಪ್ರಪಂಚದ ಎಲ್ಲಾ ದೇಶದ ವಿದ್ಯಮಾನಗಳನ್ನು ಕಲ್ತ್ಕೊಂಡು ನಮ್ಮ ಹಳ್ಳಿ ಜನಗಳನ್ನ ಉದ್ಧಾರ ಮಾಡೋದಿಕ್ಕೆ. ನಮ್ಮ ಕ್ರಾಂತಿ ಅಂದ್ರೆ ಏನ್ ಅನ್ಕೊಂಡೆ? ಈ ದೇಶದಿಂದನೇ ಬಡತನ ನಿರ್ಮೂಲ ಮಾಡಿ ಎಲ್ಲರೂ ಒಂದೇ ಅಂತ ಸಾರೋದಿಕ್ಕೆ. ಕೊಡೋ ಹಗ್ಗನ, ಕೊಡೋ ಹಗ್ಗನ. ನಾವೆಲ್ಲ ಸೇರಿ ಹೇಗೆ ದೇಶನ ಉದ್ಧಾರ ಮಾಡ್ತೀವಿ ಅಂತ ನೋಡ್ಕೋ. ಚಿಕ್ಕಣಿ, ಪೆಟ್ಟಿಗೆ ಹಾಸಿಗೆ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನ ಮುನಿಯ, ಹೇಳಿದ್ದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಮುನಿಯ ಚೆನ್ನಾಗಿ ತಿಳ್ಕೊ, ಮೆಟ್ಟಲ್ ಶಕ್ತಿ ಇರೋನು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆ ಅನ್ನೋ ಬಿಸಿಲಿಗಿಂತ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ, ಗೊತ್ತಾಯ್ತಾ? ಹೇಳಿದ್ದೆಲ್ಲ ಚೆನ್ನಾಗಿ ಮನ್ಸಲ್ಲಿ ಇಟ್ಕೋ. ಮನೆಯವ್ರಿಗೆಲ್ಲ ಕೇಳಿದೆ ಅಂತ ಹೇಳು. ಬರ್ತೀನೋ? ಮುನಿಯ ಚೆನ್ನಾಗಿ ತಿಳ್ಕೊ, ಮೆಟ್ಟಲ್ ಶಕ್ತಿ ಇರೋರ್ಗು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾನೋ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆ ಅನ್ನೋ ಬಿಸಿಲಿಗಿಂತ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ. ಹೇಳಿದ್ದೆಲ್ಲ ಚೆನ್ನಾಗಿ ಮನ್ಸಲ್ಲಿ ಇಟ್ಕೋ. ಎಲ್ಲಿದೆಯೋ ಜ್ಞಾನ? ಹುಚ್ಚ ಮೈನ. ಜನರನ್ನೆಲ್ಲ ಸೇರಿಸಿ ಕ್ರಾಂತಿ ಮಾಡ್ತೀವಿ. ದಂಗೆ ಹೇಳ್ತೀವಿ, ದಂಗೆ. ಎಲ್ರ ಹಕ್ಕಿಗೂ ಹೋರಾಡ್ತೀವಿ. ಗಾಳಿ, ಬಿಸಿಲು, ನೀರು, ಮಣ್ಣು ಎಲ್ಲ ಒಬ್ಬನ ಆಸ್ತಿ ಅಲ್ಲ, ಎಲ್ರಿಗೂ ಸಮನಾಗಿ ಸೇರ್ಬೇಕಾಗಿತ್ತು ಅಂತ ಕೂಗಾಡ್ತೀವಿ. ನೋಡ್ತಿರೋ, ಇನ್ನೊಂದು 2 ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನು ಕೊಡ್ತಿ, ನಿನ್ನೂ ಒಬ್ಬ ಚಿಕ್ಕ ಸಾಹುಕಾರನಾಗಿ ಮಾಡ್ತೀವಿ. ನೀನಂತ ಏನು ಯೋಚನೆ ಮಾಡ್ತಿದ್ಯೋ? ವರ್ಷ ತಗೊಂಬಂದು ಕುದಿಯ ನೀರು ಹಾಕ್ತೀಯೇನೋ? ನನಗೆ ಕೊಂದ್ಬಿಡ್ತೇನೆ, ಇಟ್ಕೊಂಡಿದ್ದೆ ನಿನಗೆ ಕೊಂದು ಬಿಡ್ತೀನಿ. ನನ್ನ ಮಗನೇ, ಮಗನೇ, ನಿನ್ನ ಹೆಣ ಮಾಡಿ ಇಲ್ಲ ಭೂತ ಹಾಕಿಬಿಟ್ಟೇನು. ಅಪ್ಪ, ಮುನಿಯ ಬರ್ಲಿಲ್ವಾ? ಹೇಳ್ಕಳಿಸಿಲ್ಲ, ಬಂದ್ಬಿಡ್ತಾನೆ. ಅದೇ ಅವರು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಕಣವ. ಗಂಡನ ಮನೆಯಾಗೂ ನಿನಗೂ ಸುಖ ಸಿಗಲಿಲ್ಲ, ಈ ಮನೆಯಾಗೂ ನಿನಗೆ ನೆಮ್ಮದಿ ಸಿಗಲಿಲ್ಲ. ಅಳ್ಬೇಡಪ್ಪ, ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೊ. ಮುನಿಯ, ಮುನಿಯ, ನಿಮ್ಮ ಅಪ್ಪಂಗೆ ಮೈಗೂ ಸಾರಿಲ್ಲ, ಈಗ್ಲೂ ಆಗ್ಲೋ ಅಂತ ಅವನೇ. ನಿಮ್ಮ ಅಕ್ಕ ಕರ್ಕೊಂಬರ ಕೇಳಿದ್ಲು, ಬಾ ಬೇಗ. ಮುನಿಯ, ಯಾಕೋ ಇಲ್ಲಿ ಬಂದು ನಿಂತ್ಕೊಂಡೆ? ಮಾಡೋಕೇನು ಕೆಲಸ ಇಲ್ವ ನಿಂಗೆ? ಅಪ್ಪನಿಗೆ ತುಂಬಾ ಕಾಯಿಲೆ ಅಂತೆ,
ಅದಕ್ಕೆ ನಿಮ್ಮನ್ನ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದ. ನಿಮ್ಮ ಅಪ್ಪನ ಕಾಯಿಲೆ ಆದ್ರೆ ಡಾಕ್ಟರ್ ಬಂದು ನೋಡ್ಬೇಕು, ನೀನ್ ಹೋಗಿ ಏನ್ ಮಾಡ್ತೀಯಾ? ಆಗ್ಲೋ ಈಗ್ಲೋ ಅಂತ ಅವನಂತ ದಣಿ. ಅಕ್ಕ ಕೂಡ ಈಗ್ಲೇ ಬಾ ಅಂತ ಹೇಳಿ ಕಳ್ಸಿದ್ದಾಳೆ. ಇದೇನವ ಮಾಡ್ಕೊಂಡು ಅಲ್ಲೇ ಹೋಗಿ ಜಾಂಡ ಹೊಡಿಬಿಡ್ಬೇಡ. ಇಲ್ಲ ದಣಿ. ಸಂಜೆ ಹಾಲ್ ಕರೆ ಹೊತ್ತಿಗೆ ಬಂದ್ಬಿಡ್ಬೇಕು. ಬಂದ್ಬಿಡ್ತೀನಿ. ಹೋಗು. ಅಪ್ಪ ನಾ ಬಂದಿವ್ರಿ ಅಪ್ಪ. ಹೇಗಿದ್ದೀಯಪ್ಪ? ನಾನು ಇವ್ರ ತಾಯಿನೂ ಸೇರಿ ನಿನಗೆ ತುಂಬಾ ನ್ಯಾಯ ಮಾಡ್ಬಿಟ್ವಿ. ಅವಳು ಆವತ್ತೇ ಕಣ್ಣು ಮುಚ್ಕೊಂಡ್ಲು, ನಾನು ಇವತ್ತು ಕಣ್ಣು ಮುಚ್ತಾ ಮುನಿಯ. ಅವಳ ಮೇಲೆ ಕೋಪಕ್ಕೆ ಮಾರನ ಕೈ ಬಿಡಬೇಡ ಕಂದ, ಮಾರನ ಕೈ ಬಿಡಬೇಡ. ಅಪ್ಪ ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಶಕ್ತಿ ಇರೋರಿಗೆ ದುಡಿಬೇಕು, ಎರಡೂ ತಿನ್ಬೇಕು. ನನ್ಗೆ ಗೊತ್ತಿರೋದು ಇಷ್ಟೇ. ಮುನಿಯ, ಸಾಲ ತೀರ್ಸೋಕಾಗದೆ ನಿನ್ನ ಜೀತಿ ಕೊಟ್ಟಿವ್ನಿ. ಈಗ ಇವ್ರನ್ನೆಲ್ಲ ಸಾಕೋಬಾರನು ನಿನ್ನ ಮೇಲೆ ಬಿಟ್ಟಿವ್ನಿ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ? ಎಲ್ಲರನ್ನೂ ನೋಡ್ಕೋತೀನಿ ಅಪ್ಪ. ಇನ್ಮೇಲೆ ಮನೆ ನಂದು. ಅಕ್ಕ, ಚೆನ್ನಿ, ನನ್ನ ತಮ್ಮನ್ನ ಸಾಕೋ ಹೊಣೆ ನಂದು. ನಿನ್ನೇನು ಯೋಚನೆ ಮಾಡ್ಬೇಡಪ್ಪ. ಮುನಿಯ, ಮುನಿಯ, ನಿನ್ನ ಮುನಿಯ, ಸಾಲ ತೀರ್ಸೋಕಾಗದೆ ನಿನ್ನ ಜೀತಿ ಕೊಟ್ಟಿವ್ನಿ. ಈಗ ಇವ್ರನ್ನೆಲ್ಲ ಸಾಕೋಬಾರನು ನಿನ್ನ ಮೇಲೆ ಬಿಟ್ಟಿವ್ನಿ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ? ಮುನಿಯ, ಚೆನ್ನಾಗಿ ತಿಳ್ಕೋ. ಕಟ್ಟಲ್ ಶಕ್ತಿ ಇರೋರ್ಗು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾನೋ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆಯನ್ನ ಬೀಸಣಿಗಿಂದ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ. ನೀನೇನು ಎಷ್ಟು ದಿನ ಅಂತ ಹೀಗೆ ಕೂಲಿ ಮಾಡ್ತೀಯ? ಚೆನ್ನಿನೂ ವಯಸ್ಸಿಗೆ ಬಂದಾಯ್ತು. ಭೋಗ್ಯಕ್ಕೆ ಬಿದ್ದಿರೋ ಬಾವನ್ ಜಮೀನ್ ಬಿಡಿಸ್ಕೊಂಡ್ರೆ ನೀನು ನಾನು ಇಬ್ರು ಸೇರ್ ದುಡಿಬಹುದು. ನೀನು ಅವ್ರಿವ್ರ ಜಮೀನಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ ಜಮೀನಲ್ಲೇ ಕೆಲಸ ಮಾಡ್ಬೋದು. ನೀನ್ ಹೇಳೋದು ನಿಜ ಕಣೋ. ಆದ್ರೆ ಅದನ್ನ ಹೆಂಗೋ ಬಿಡಿಸೋದ್ ಮುನಿಯ? ನಿಮ್ ಭಾವ ಇದ್ದಾಗ್ಲೇ ಆಗ್ಲಿಲ್ಲ, ಇನ್ ನಮ್ ಕೈಲಾಗುತ್ತಾ? ನಿನಗ್ ಜಿತವೇ ಗತಿ, ನನಗ್ ಕೂಲಿಯ ಗತಿ. ಅಕ್ಕ, ಗೌಡ್ರ ಚಿತ ಮಾಡಿದ್ರೆ ನನ್ ಒಬ್ನ ಹೊಟ್ಟೆ ಏನೋ ತುಂಬುತ್ತೆ. ಆದ್ರೆ ಭೂತಾಯಿ ಸೇವೆ ಮಾಡಿದ್ರೆ ನಮ್ಮೆಲ್ಲರ ಹೊಟ್ಟೆನೂ ತುಂಬುತ್ತೆ ಅಲ್ವಾ? ಸರಿಯಪ್ಪ, 1000 ರೂಪಾಯಿ ಸಾಲ ತೀರಿಸೋ ಶಕ್ತಿ ನಮ್ಗೆಲ್ಲೋ ಇದೆ. ಅಕ್ಕ, ನನ್ಗೊಂದು ಯೋಚನೆ. ನೀ ಮನ್ಸು ಮಾಡಿದ್ರೆ ಆಗತ್ತೆ. ಏನೋ ಅದು? ನೀನ್ ಮನೆ ಮಾರಿದ್ರೆ ಹೇಗೆ? ಮನೆ ಮಾರಿದ್ರೆ ಇರೋದಿಲ್ಲೋ? ಇದು ನಿನ್ ಮನೆನೇ ಅಲ್ವಾಕ? ಇನ್ಮೇಲೆ ಎಲ್ಲ ಸೇರಿ ಒಟ್ಟಿಗಿದ್ರೆ ಆಯ್ತು. ಆ ಮನೆ ಮಾರಿದ್ರೆ 500-600 ಬರ್ಬೋದು. ಮಿಕ್ಕಿದಕ್ಕೇನ್ ಮಾಡ್ತೀಯ? ಚಿಕ್ಕಮ್ಮನ್ ಡಾಬು, ಚೈನು, ನಿನ್ನ ಹತ್ರ ಇರೋ ಒಡವೆಗಳು ಎಲ್ಲ ಮಾರ್ಬಿಡೋಣ. ನನ್ನ ಹತ್ರ ಇರೋದು ಒಂದು ನಾಗರ, ಒಂದು ಕುಚ್ಚು, ಒಂದು ಖಡ್ಗ. ಇದನ್ನ ಅವ್ವ ಕೊಟ್ಟಿತ್ತು, ಚೆನ್ನಿಗೆ ಕೊಡು ಅಂತ. ಹೊಟ್ಟೆಗೆ ಇಲ್ದಿರುವಾಗ ಒಡವೆ ಮಾಡ್ಕೊಂಡು ಏನಕ್ಕ ಸುಖ? ಏನಪ್ಪ, ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದ್ರಲ್ಲಿ ನಿಂದು ನಂದು ಅನ್ನೋದು ಏನಕ್ಕ ಬಂತು? ಎಲ್ಲ ನಮ್ದೇ ತಾನೆ. ನೋಡು, ಇದ್ರ ಪಾಪ ಪುಣ್ಯ ಎಲ್ಲ ನನಗೆ ಬಿಟ್ಬಿಡು. ನಾನು ಹೇಳ್ದಾಗ ಕೇಳು. ಸರಿ ಕಣಪ್ಪ, ಬೆನ್ನಲ್ಲಿ ಬಿತ್ತಮ್ಮ ನೀನು. ನಿನ್ನೆ ನಂಬಿದ್ದೀನಿ. ಹಾಲನ್ನಾದ್ರೂ ಹಾಕು,
ನೀರ್ನೆಲ್ಲಾದ್ರೂ ಹಾಕು. ಅಕ್ಕ, ನನ್ನ ಪ್ರಾಣನಾದ್ರೂ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತೀನಿ. ನನ್ನ ನಂಬಕ್ಕ, ನನ್ನ ನಂಬು. ಸರಿಯಪ್ಪ. ಓಂ ಶಂಭುವೇ ನಮಃ. ಓಂ ಸಾಯಿನಾಥಾಯ ನಮಃ. ಧನಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ನಮೋ ನಮಃ. ನಮೋ ನಮಃ. ಗಣೆ, ಮುನಿಯಾನು ಕೆಂಚಕ್ಕನು ಬಂದವ್ರೆ. ಓ, ಮುನಿಯ ಬಂದವನ? ಆ ಕೆಂಚಕ್ಕನ್ ಯಾಕೆ ಕರ್ಕೊಂಡ್ ಬಂದವನೇ? ನಂಗೇನ್ ಗೊತ್ತು. ಓ, ಏನ ಮುನಿಯ, 4 ದಿವಸದಿಂದ ಕೆಲಸಕ್ಕೆ ಬರ್ಲಿಲ್ಲ, ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊಳಕ್ಕೆ ನಿಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೀಯಾ? ನಾನೇನು ನಿಂಗೆ ದಂಡಿಸೋಲ್ಲ. ನಂಗೂ ಹೃದಯ ಆಯ್ತು. ಹೆತ್ತಪ್ಪ ತೀರ್ಕೊಂಡ್ರೆ ನೀನ್ ತಾನೇ ಏನ್ ಮಾಡ್ತೀಯ? ನೋಡು, ನಿಂಗೇನೇ ಕಷ್ಟ ಬಂದ್ರು ಹೆದರ್ಕೋಬೇಡ, ನಾನಿದ್ದೀನೋ. ಇಂಥ ಸಮಯದಲ್ಲಿ ಅಯ್ಯೋ ಅಂದೆ, ಇನ್ಯಾವ ಸಮಯದಲ್ಲಿ ಅಯ್ಯೋ ಅನ್ನಕ್ಕಾಗುತ್ತೋ ನಂಜ? ಕೆಂಚಕ್ಕ ಇನ್ನಷ್ಟು ಸಾಲ ಕೇಳಿದ್ರು ನಾನ್ ಕೊಡದೇ ಇರ್ತೀನಾ? ಕೊಡದೆ ಉಂಟಾದಣಿ, ಬಡ್ಡಿ ಕೊಡ್ತಾರೆ ಅಂದ್ಮೇಲೆ ಸಾಲ ಇಲ್ಲ ಅಂತೀರಾ? ನಾವ್ ಸಾಲ ಕೇಳೋಕ್ ಬಂದಿಲ್ಲ ಸಾವುಕಾರ್ರೆ, ಸಾಲ ತೀರ್ಸೋಣ ಅಂತ ಬಂದಿದ್ದೀವಿ. ಅಂದ್ರೆ ಇನ್ಮೇಲೆ ನಮ್ ನೆಲದಲ್ಲಿ ನಾವೇ ಸಾಗುವಳಿ ಮಾಡೋವ ಅಂತ. ಅಕ್ಕಂದು 2 ಎಕರೆ ಗದ್ದೆ ಐತಲ್ಲ, ಅದನ್ನು ಸೇರಿಸಿ ನಾನೇ ನಿಂತ್ಕೊಂಡು ಬೇಸಾಯ ಮಾಡೋವ ಅಂತ. ಕೆಂಚವ್ವ, ನೀವು ನನ್ನನ್ನು ನಂಬಿಕೊಂಡ್ರೆ ಒಂದಲ್ಲ ಒಂದು ಕಷ್ಟಕ್ಕಾಗ್ತೀನಿ, ಸಾಲಾನು ಕೊಡ್ತೀನಿ. ಅದು ಬಿಟ್ಟು ಆಕಾಶ ಕೊಡೋ ಮಳೆ ನಂಬ್ಕೊಂಡು ಅನ್ನ ತಿಂತೀನಿ ಅಂದ್ರೆ ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ. ಹೋಗ್ಲಿ ಬಿಡಿ, ಅವ್ರಿಗಿಷ್ಟ ಇಲ್ಲ ಅಂದ್ರೆ ನೀವ್ಯಾಕ್ ಬಲವಂತ ಮಾಡ್ತೀರಾ? ಅವ್ರೇನ್ ಕೇಳ್ತಾರೋ ಅದನ್ನ ಕೊಟ್ಟು ಕಳ್ಸಿದ್ರ ಆಯ್ತು. ಮುನಿಯ ಯಾರೇ? ನಮ್ಮನೆ ಅನ್ನ ತಿಂದು ಬೆಳೆದವನ್ ಅಲ್ವೇನೆ? ಅವನು ಅಡ್ಡ ಹಾದಿ ಹಿಡಿತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋ ಅಂತೀಯಾ? ಸರಿ, ನಂಗ್ಯಾಕೆ, ತಗೊಳ್ಳಿ. ಒಳಗಡೆ ತಗೊಂಡು ನಾನು ಆಮೇಲೆ ಬಂದು ಕುಡಿತೀನಿ. ಮುನಿಯ, ಕೆಂಚವ್ವ, ಹಣ ತಗೊಂಡು ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ಬಂದು ನಿಮ್ ನಿರ್ಧಾರ ತಿಳಿಸಿ. ಎಷ್ಟು ದಿವಸ ಯೋಚನೆ ಮಾಡಿದ್ರು ಅಷ್ಟೇ ದಣೆ. ನಾನು ಸ್ವಂತವಾಗಿ ದುಡಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನಂಜ, ಯಾವನೋ ಅಯೋಗ್ಯ ನನ್ನ ಮಗ ಇವನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ ಕಾಣೋ. ಏನೋ ಪ್ರೀತಿಗೆ ಗುಲಾಮ್ ನನ್ನ ಮಗನೇ ಅಂದ್ರೆ ನಿನ್ಗೆ ಸ್ವತಂತ್ರನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಮುಟ್ಟಾಳ್ ನನ್ನ ಮಗನೇ, ಒಂದ್ ಕೆಲಸ ಮಾಡು, ನೀನು ಸ್ವತಂತ್ರವಾಗೇ ಸಾಯಿ. ಆದ್ರೆ ಅದಕ್ಕೂ ಖರ್ಚಿಗೆ ಹಣ ಬೇಕಲ್ಲಪ್ಪ. ನಿನ್ ತಮ್ಮ ಮಾರನ್ನ ನಮ್ಮ ಮನೆ ಕೆಲಸಕ್ಕೆ ಕಳಿಸು, ತಿಂಗಳ 50 ರೂಪಾಯಿ ನಿನ್ ಕೈಗೆ ಕೊಡ್ತೀನಿ. ಅವನ್ನ ಓದಿಸ್ಬೇಕಂತಿದ್ದೀನಿ ಸಾವುಕಾರ್ರೆ. ಅಲರ್ಟೆ ನನ್ನ ಮಗನೇ, ನೆನ್ನೆ ತನಕ ಮೂಗು ಬಸ್ವಾ ದುಡ್ದಂಗ್ ದುಡಿತಾ ಇದ್ದೆ, ಇವತ್ ಸಿಕ್ಕಂಗ್ ಮಾತಾಡ್ತಿದ್ಯಾ? ಮಾಡ್ಕೊಳ್ಳೋ, ಮಾಡ್ಕೋ. ಓಹೋ, 2 ವರ್ಷ ಬಿಸಿಲು ಮಳೆಯಲ್ಲಿ ಸತ್ತು ಸುಣ್ಣವಾದ್ರೆ ಆಮೇಲೆ ನೀನೇ ಬರ್ತೀಯ ನಾಯಿ ಬಂದಂಗೆ. ಖರೀದಿ ಮಾಡ್ಕೊಳ್ಳಿ, ಹೋಗಿ ಹಾಕೊಳ್ಳಿ ಅಂತ ಆಮೇಲೆ ತೋರಿಸ್ತೀನೋ. ಹಣ ಸರಿಯಾಗಿ ತಗೊಂಡ್ಬಂದಿದ್ಯಾ? ಹ್ಞೂ ಸಾವುಕಾರ್ರೆ. ಪತ್ರ ತರ್ತೀನಿ. ಇದರಲ್ಲಿ 1 ರೂಪಾಯಿ ಕಮ್ಮಿ ಇದ್ರು ನಿನ್ನ ಮೈ ಚರ್ಮ ಸುಲ್ದು ಬಿಡ್ತೀನಿ. ತೊಲಗೋಗು, ನೀನು ಮುಖ ದರ್ಶನ ಮಾಡಿಸ್ಬೇಡ. ತಿರುಬೋಕೆ ಬಡ್ಡಿ ಮಕ್ಕಳನ್ನ ತಗೊಂಡ್ಬಂದು ಇನ್ಮೇಲೆ ಈ ಭೂಮಿ ಎಲ್ಲ ನಮ್ದು. ಹೂನಪ್ಪ. ಯಾರ ಹಕ್ಕು ಅದ್ರ ಮೇಲೆ ಇಲ್ಲ. ಹಗಲು ರಾತ್ರಿ ಈ ಭೂತಾಯಿ ಸೇವೆ ಮಾಡೋಣ, ಈ ಭೂಮಿಯಿಂದ ಬಂಗಾರ ತೆಗಿಯೋಣ. ಯಾರ ಹಂಗೂ ಇಲ್ದೆ ಆಗ್ ಬದುಕೋಣ. ನನ್ ಗುರು ಮರಳಪ್ಪ ಹೇಳಿದ್ದಲ್ಲ, ನಾನ್ ಮಾಡಿ ತೋರಿಸ್ತೀನಿ. ಹೇಳ್ ಕಳ್ಸಿದ್ರು. ನೀನೇ ಬಂದಿದ್ಯಲ್ಲ, ಕೇಳೋ, ನಂಗೇನ್ ಗೊತ್ತು? ಗಣಿ, ರಾಮೇಗೌಡ ಬಂದವನೆ. ಏನ್ ರಾಮೇಗೌಡ? ನಂಜ ತಮ್ಮನ್ ಕಾಣ್ಬೇಕು ಅಂತ ಕರ್ಕೊಂಡ್ ಬಂದೆ. ರಾಮೇಗೌಡ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು ಕಣ. ಅದೇನ್ ಹೇಳಿದಣಿ? ಆ ತಿರುಪೆ ನನ್ನ ಮಗ ಮುನಿಯ ನನ್ನ ಮೇಲೆ ಮೀಸೆ ತಿರುಗಿಸ್ತಾ ಇದ್ದಾನೆ ಕಣೋ. ಇವತ್ತವನ ಅಧಿಕಾರ ನಿನ್ನ ಗದ್ದೆ ಬದು ತನಕ ಬಂದ್ಬಿಟ್ಟೈತೆ ಕಣೋ. ಹಳ್ಳಿ ತರಳೆಗಳೆಲ್ಲ ಸೇರ್ಕೊಂಡು ನೆಲ ಸರಿಸಿ ಇವತ್ ನಿನ್ನ ಗದ್ದೇನು ಅವ್ರದೇ ಅಂತ ಕೂತ್ಕೊಂಡ್ರೆ ಅವಾಗ ನೀನೇನ್ ಮಾಡ್ತೀಯ? ಅದಕ್ಕೆ ನಿನ್ನ ಉಸಾರಿ ನಿನ್ನ ಕೈಲಿರ್ಲಿ ಅಂತ ಹೇಳೋಕೆ ನಿನ್ನ ಕರೆಸಿದ್ದು. ಹಂಗ ಈಗ ನಾನೇನ್ ಮಾಡ್ಲಿ? ನಿನ್ನ ಗದ್ದೆ ಪಕ್ಕದಲ್ಲಿ ಅಲ್ವೇನೋ ಮುನಿನ ಗದ್ದೆನ ಇರೋದು. ಅದಕ್ಕೆ ನೀರು ಬಿಡ್ಬೇಡ. ಅವ್ನ್ ಜಗಳ ಬಂದ್ಬಿಟ್ರೆ ಅದೇ ಅಲ್ವೇನೋ ನನಗೂ ಬೇಕಾಗಿರೋದು. ನಮ್ಮ ನಂಜನ್ ಕಳಿಸ್ತೀನಿ, ಆ ನನ್ನ ಮಗನಿಗೆ ಇವನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಸರಿ ತಣ್ಣ, ಬರ್ತೀನಿ, ಹಂಗೆ ಬರ್ತೀನಿ. ಮುನಿಯಪ್ಪ. ಓ, ಏನ್ ಶಿವಣ್ಣ
ರಾಮಪ್ಪನ ಕೊಬ್ಬು ನೋಡಿದ್ಯಾ? ಯಾಕೆ ಏನಾಯ್ತು? ಗದ್ದೆಗೆ ನೀರು ಬಿಡಲ್ಲ ಅಂತ ಜಗಳ ಮಾಡ್ತಾರೆ. ಯಾಕಂತೆ? ಕೊಬ್ಬು ಜಾಸ್ತಿ ಆಗ್ಬಿಟ್ಟೈತೆ, ಸೊಂಟ ಮುರಿದಾಕ್ಬೇಕು ಅವನಿಗೆ. ಇಲ್ಲ ಬೋರಣ್ಣ, ನಾವ್ ಈ ತರ ಮಾಡಿದ್ರೇನೆ ದ್ವೇಷ ಬೆಳೆಯೋದು, ಸ್ನೇಹ ಬೆಳೆಯೋಲ್ಲ. ಅವನ ಸ್ನೇಹ ಕಟ್ಕೊಂಡು ನಮ್ಗೆ ಏನಾಗಬೇಕಿದೆ ನೋಡಿ, ಈ ತರ ಗುಂಪು ಕಟ್ಕೊಂಡು ಜಗಳ ಆಡೋದು ಚೆನ್ನಾಗಿರಲ್ಲ. ಎಲ್ಲ ಅವನು ಗದ್ದೆ ಹತ್ರ ಅವನೇ. ನೀವ್ ಯಾರು ಬರ್ಬೇಡಿ, ಇಲ್ಲೇ ಕೂತಿ, ನಾವ್ ಒಬ್ನೇ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ತೀನಿ. ಮತ್ತ ಅವ್ನು ನೋಡು ನನ್ ಮಗ, ಒಂದ್ ಮಾತು ಉಚಾಯಿಸಿ ಆಡಿದ್ರು ಸರಿ, ಬೋಲ್ಡಾಗ್ ಬೇಸ್ ನೀರ್ ಕಾಯಿಸ್ಬಿಡ್ತೀನಿ ಅಷ್ಟಯ. ಏನ್ ರಾಮೇಗೌಡ, ನಿನ್ನೆ ಕಾಣುವ ಅಂತ ಬಂದೆ. ಯಾಕೆ, ಏನ್ ವಿಷಯ? ಏನಿಲ್ಲ, ನಮ್ ಗದ್ದೆ ನೀರಿಲ್ದೆ ಒಣಗ್ತಾ ಇದೆ, ಬರೋ ನೀರ್ನ ಯಾಕೆ ತಡ್ದೆ ಅಂತ ಕೇಳೋಕ್ ಬಂದೆ. ಅದು ನನ್ನ ಇಷ್ಟ, ಬೇಕಾದ್ರೂ ಕೊಡ್ತೀನಿ, ಇಲ್ದೋದ್ರೂ ಇಲ್ಲ. ಕೇಳಕ್ ನೀನ್ ಯಾರು? ನಮ್ಗ್ ನೀರ್ ಕೊಡ್ತಾ ಇದ್ರು ಪರವಾಗಿಲ್ಲ ರಾಮೇಗೌಡ, ಅದು ನೀರ್ ಜಾಸ್ತಿ ಆಗಿ ನಿನ್ ಪೈರ್ ಕೊಳತ್ ಹೋಗತ್ತಲ್ಲ. ಹೋದ್ರೆ ಹೋಗುತ್ತೆ, ನನ್ ಪೈರ್ ತಾನೇ ಹೋಗೋದು, ನಿಂದೇನಲ್ವಲ್ಲ. ನಿನ್ನಿಷ್ಟ. ಅದ್ ಸರಿ, ದಾಹ ಆಗ್ತಾ ಇದೆ, ಕುಡಿಯಕ್ಕಾದ್ರೂ ಸ್ವಲ್ಪ ನೀರ್ ಕೊಡ್ತೀಯಾ? ತಗ. ರಾಮೇಗೌಡ, ಇದ್ರಲ್ಲಿ ಯಾಕೆ ನೀರ್ ತಂದಿಟ್ಟಿದ್ದೆ? ಆದ್ರೂ ಕುಡಿಯೋಣ ಅಂತ. ಹಂಗೆ ಅಲ್ವಾ ಈ ಪೈರುನು? ನೋಡಪ್ಪ, ನಮ್ಗ್ ಬಾಯಿ ಇದೆ, ನೀರ್ ಬೇಕು ಅನ್ಸ್ದಾಗ ಕೇಳ್ತೀವಿ. ಪೈರಿಗೆ ಬಾಯಿ ಹೊರದಾಗ ಏನ್ ಮಾಡ್ಬೇಕು ನೀನೇ ಯೋಚನೆ ಮಾಡು. ಬರ್ತೀನಿ. ಅಂದಾಗೆ ನೀರ್ ಕೊಟ್ಟು ತುಂಬಾ ಉಪಕಾರ ಮಾಡಿದೆ ರಾಮೇಗೌಡ. ಬರ್ತೀನಂಜ. ಜಗಳಕ್ ಬಿದ್ರೆ ನಾಕ್ ತದ್ಕವ ಅಂತಿದ್ದೆ, ಜಗಳಕ್ಕೆ ಬರ್ಲಿಲ್ಲ ಬಡ್ಡಿ ಐದನ್ ತಂದು. ಮುನಿಯಾ ಏನಕ್ಕ, ಎಲ್ಲೋಗಿದ್ದೆ? ಲಚ್ಚವನ್ ಮನೆಗೆ. ಅವಳಿಗೆ ಹೆರಿಗೆನೂ ಜಾಸ್ತಿ ಆಗಿ ಉಳಿಯೋದೇ ಕಷ್ಟ ಕಣೋ. ಬೇಗ ಸೂಲಿಗಿತ್ತಿ ಬರ್ದೆ ಹೋದ್ರೆ ಅನ್ಯಾಯವಾಗಿ 2 ಜೀವ ಹೊರಟೋಗ್ಬಿಡುತ್ತೆ ಕಣೋ. ಅವಳ ಗಂಡ ಎಲ್ಲೋಗಿದ್ದಾನೆ? ಅವನು ಅಳಿಯಾಗಿಲ್ಲ. ಬೇಗ ಮುನಿಯನ ಬಂದ್ಬಿಟ್ಟ? ಸೂಲ್ಗಿತ್ತೀನಿ ಎಷ್ಟು ಕರೆದ್ರು ಬರ್ಲಿಲ್ಲ, ಏನ್ ಮಾಡೋದು? ಇನ್ನೇನು ಯೋಚನೆ ಮಾಡ್ಬೇಡ, ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ನಾನು ಬಾಳೆ ಮುನಿಯ. ಏನ್ ಬೇಕಾಗಿತ್ತು? ಅಮ್ಮವ್ರೆ, ನಮ್ಮ ಹಳ್ಳಿ ಲಚ್ಚಿಗೆ ತುಂಬಾ ಹೆರಿಗೆನು, ನೀವು ತಕ್ಷಣ ಬಂದ ಪ್ರಾಣ ಕಾಪಾಡ್ಬೇಕು. ನಾವು ಮನುಷ್ಯರು, ಹೊತ್ತು ಗೊತ್ತಿಲ್ಲದೆ ಅಷ್ಟು ದೂರ ಬರೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ತಾಯಿ ಕೂಸು 2 ಜೀವನೂ ಉಳಿಬೇಕು. ನಾವು ನಿಮ್ಗೆ ಹಣನೂ ಕೊಡ್ತೀವಿ. ನನ್ ಡ್ಯೂಟಿ ಟೈಮ್ ಸಂಜೆಗೆ ಮುಗ್ದೋಯ್ತು, ಬರೋಕ್ಕಾಗಲ್ಲ. ನೋಡಿ, ನೀವು ಹೀಗೆ ಮಾತಾಡಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಏನ್ ಹೆದರ್ಸಿ ಏನೋ? ಬಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗು. ಹಳ್ಳಿಗೊಬ್ಬ ಸೂಲಿಗೆ ತಿನ್ನಿಡ್ದೆ ಸುಮ್ನೆ ನನ್ ಪ್ರಾಣ ತೆಗಿತಾರೆ. ಯಾರು? ಯಾರು? ನಾನ್ ಡಾಕ್ಟ್ರವಾ, ಮುನಿಯಾ ಅಂತ. ಏನ್ ಬೇಕಾಗಿತ್ತು? ಡಾಕ್ಟ್ರವಾ, ನಮ್ಮ ಹಳ್ಳಿ ಲಚ್ಚಿಗೆ ಹೆರಿಗೆ ನೋವು ಬಂದು ತುಂಬಾ ಕಷ್ಟ ಆಗ್ತಿದೆ, ಸಾಯೋ ಸ್ಥಿತಿಲಿದ್ದಾಳೆ. ನೀವು ತಕ್ಷಣ ಬಂದು ಆ ಜೀವ ಉಳಿಸ್ಕೊಡ್ಬೇಕು. ನಿಮ್ ಪಾದಿಗೆ ಬೀಳ್ತೀನಿ. ಯಾಕೆ, ನಿಮ್ ಹಳ್ಳಿಲಿ ಯಾವ ಡಾಕ್ಟರ್ಸ್ ಇಲ್ವೇನು? ಇಲ್ರವ, ಇದ್ದಿದ್ರೆ ನಾನು ಯಾಕೆ ಇಷ್ಟು ದೂರ ಓಡ್ ಬರ್ತಿದ್ದೆ. ಸರಿ, ಯಾವ್ದ್ರಲ್ಲಿ ಬಂದಿದೀಯಾ? ಗಾಡಿ ತರೋಣ ಅಂದ್ರೆ ನಾನು ಬಡವ ಹಾಕೊಂಡ್ರವ. ಪರವಾಗಿಲ್ಲ, ನಮ್ ವ್ಯಾನ್ ನಲ್ಲಿ ಹೋಗೋಣ. 1 ನಿಮಿಷ ಇರು. ಸರಿ, ಕಿಟ್ ತಗೊಂಡ್ಬಂದ್ಬಿಡ್ತೀನಿ. ಸರಿ. ಮುನಿಯಪ್ಪ, ಲಚ್ಚಿ ಗಂಡು ಮಗು. ಹೌದಾ? ಕೇಳ್ತೀರೋ? ಕೂಸು ತಾಯಿ ಹೆಂಗವ್ರೆ? ಹುಷಾರಾಗಿದ್ದಾರೆ. ಲಚ್ಚಿ ಸ್ವಲ್ಪ ಸುಸ್ತಾಗಿದ್ದಾಳೆ, ಆರೈಕೆ ಮಾಡಿದ್ರೆ ಸರಿ ಹೋಗ್ತಾಳೆ. ತುಂಬಾ ಉಪಕಾರ ಡಾಕ್ಟ್ರವ. ಪರವಾಗಿಲ್ಲ. ಏನಿದು ನನ್ ಮನೆ ಮುಂದ್ ಗಲಾಟೆ? ಲೇ ರಾಮೇಗೌಡ, ನಿನ್ಗೊಂದು ಒಳ್ಳೆ ಸುದ್ದಿ ಕಂಡ್ಲಾ? ನಿನ್ ಹೆಂಡತಿ ಗಂಡ್ ಮಗುಗ್ ಜನ್ಮ ಕೊಟ್ಟವಳೆ. ನನ್ ಲಚ್ಚಿ ಹೆಂಗವಳೆ? ಹುಷಾರಾಗಿದ್ದಾಳೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಮುನಿಯ ಬರದೆ ಹೋಗಿದ್ರೆ ನಿಮ್ ಹೆಂಡತಿ ಮಗು ಬದುಕ್ತಾನೆ ಇರ್ಲಿಲ್ಲ.
5 ನಿಮಿಷ ತಡ ಆಗಿದ್ರು ವಿಷಯ ಕೈ ಮೀರಿ ಹೋಗ್ತಾ ಇತ್ತು. ಅಲ್ಕಂಡ್ ರಾಮಯ್ಯ ಲಚ್ಚಿ ನೀ ಸ್ಥಿತಿಲ್ ಬಿಟ್ಟು ಎಲ್ಲೊಟ್ಟೋಗಿದ್ದೆ? ರಾಮಯ್ಯ 6 ಮೈಲಿ ಓಡೋಗಿ ಡಾಕ್ಟರ್ ಅಮ್ಮನ್ ಕರ್ತಂದವನೇ ಮೊದ್ಲು ಮುನಿಯನ್ ಕಾಲಕ್ಕೆ ಬೀಳು. ಇದೆಲ್ಲ ಯಾಕೆ ರಾಮೇಗೌಡ? ಮೊದ್ಲು ಒಳಗೋಗು, ಹೆಂಡತಿ ಮಗನ್ ನೋಡ್ಕೊಂಬ, ಹೋಗು. ನಿನ್ನ ಉಪಕಾರ ನಾನು ಮರೆಯೋದಿಲ್ಲ. ಡಾಕ್ಟ್ರವ, ನಿಮ್ಮ ಉಪಕಾರ ಎಷ್ಟು ನೆನ್ಸ್ಕೊಂಡ್ರು ಸಾಲದು. ತಗೊಳ್ಳಿ ಇದು. ಇದೆಲ್ಲ ಬೇಡ ಮುನಿಯ, ನಾವಿರೋದೇ ನಿಮ್ಮಂತರ ಸೇವೆ ಮಾಡೋದಿಕ್ಕೆ. ನಾನಿನ್ ಬರ್ತೀನಿ. ನಮಸ್ಕಾರ. ಬನ್ನಿ. ನಮಸ್ಕಾರ, ಬರ್ತೀನಿ. ಬನ್ನಿ. ಪ್ರತಿ ಕಾಗದಲ್ಲೂ ಓದೋದ್ರಲ್ಲಿ ನಾನೇ ಮೊದ್ಲು ಅಂತ ಬರಿತಾ ಇದ್ದೆಲ್ಲ, ಅದೆಲ್ಲ ಸುಳ್ಳ? ವರ್ಷ ವರ್ಷ ಊರಿಂದ ಹಣ ತರಿಸ್ಕೊಳ್ತಾ ಇದೆಯಲ್ಲ, ಯಾಕಪ್ಪ ಇಲ್ಲ ಇದೆ? ಪರೀಕ್ಷೆ ಮಾಡೋರು ನಂಗೆ ಉತ್ತರ ಗೊತ್ತಿಲ್ದಿರೋ ಪ್ರಶ್ನೆನೇ ಕೇಳಬೇಕು, ಅದಕ್ಕೆ ಗಲಾಟೆ ಮಾಡಿದೆ. ಮೇಷ್ಟು ಹೊಟ್ಟೆ ಕಿಚ್ಚು ಬಂದು ನಾನು ಫೇಲ್ ಮಾಡಿದ್ರು. ಅಯ್ಯೋ, ನಿಮ್ಮ ಅಣ್ಣ ನಿನ್ ಮೇಲೆ ಎಂತೆಂತ ಆಸೆ ಇಟ್ಕೊಂಡಿದ್ದ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಗೆ ತಾಯ್ತು ಬಿಡು, ಮುಂದಿನ ವರ್ಷ ಏನಾದ್ರೂ ಚಂದಾಗಿ ಓದು. ಓದಕ್ಕಿಲ್ಲ. ಯಾಕೆ? ಓದಕ್ ನಂಗೆ ಇಷ್ಟ ಇಲ್ಲ. ಬೇರೆ ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನಿ. ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ಅಂಗಡಿ ಇಡ್ತೀನಿ. ನಮ್ಗೆ ಯಾಕಪ್ಪ ವ್ಯಾಪಾರ ಗೀಪಾರ ಎಲ್ಲ? ನಮ್ ಜೊತೆಲೆ ಇದ್ದು ಬೇಸಾಯ ಮಾಡುವಂತೆ. ನಮ್ಮ ಮಣ್ಣಿನ ಕೆಲಸ ಮಾಡಲ್ಲ. ಯಾಕೆ? ಆ ಕಚಡ ಕೆಲಸ ನನ್ಗೆ ಇಷ್ಟ ಇಲ್ಲ. ಏನಂದ್ರೆ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡಕ್ ಕಚಡ ಕೆಲಸ ಅಂತೀಯ? ಅಲ್ಲೋದು ಬಿಡ್ತೇನೆ ನೋಡು. ನಾ ಸತ್ರು ಆ ಕೆಲಸ ಮಾಡಲ್ಲ. ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಹಾಗಾದ್ರೆ ಇವತ್ತಿನಿಂದ ನಿಮ್ಮ ಮಾರ ಸತ್ತ. ಅಯ್ಯೋ, ಬೇಡ ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ಯಲ್ಲ, ನೋಡಿದ್ಯಾ ಈಗ? ಹೋಗ್ಲಿ ಅಕ್ಕ, ಇನ್ನು ಹುಡುಗ ಎಗರಾಡ್ತಾನೆ. 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೇ ಸರಿ ಹೋಗುತ್ತೆ. ಏನ್ ಸರಿ ಹೋಗ್ತಾನೋ ಏನೋ. ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗ್ಯಾಕೋ ಹೆದರಿಕೆ ಆಗುತ್ತೆ. ಮುನಿಯ, ನೀವು ಊಟ ಮಾಡಪ್ಪ. ಬೇಡ ಕಣಕ್ಕ, ಮಾರನ ವಿಷಯದಲ್ಲಿ ನಾನು ಯಾಕೋ ಸಿದ್ದೊಡಕ್ಬಿಟ್ಟೆ. ಕೋಪ ಎಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ನೀನು ಮುನಿಯನ್ ತಮ್ಮ ಮಾರ ಅಲ್ವಾ? ಮಾರ ಆದ್ರೂ ಮುನಿಯನ್ ತಮ್ಮ ಅಲ್ಲ. ನಿಂಗೇನೋ ಬಂತು ಮಲ್ಲಾಗ್ರ, ಯಾಕೋ ಹಿಂಗ್ ಕಾರವಾಗಿ ಮಾತಾಡ್ತೀಯಾ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಯಾ? ನಂಗೊತ್ತು. ನವಿಲು ಕುಣಿತದೆ ಅಂತ ಕೆಂಬೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕ್ ಆಯ್ತದೇನು? ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗ್ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ. ಆಯ್ತಾ? ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ. ಅದ್ ನನಗಿಷ್ಟ ಇಲ್ಲ. ಅಲ್ಲ ಕಣೋ, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಬೇಡವಾ? ಅಣ್ಣನ ಕೇಳ್ದೆ, ಕೊಡಲ್ಲ ಅನ್ಬಿಟ್ಟ. ಅದ ನಿನ್ ಸಂಕಟ. ಮಾರ, ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ? ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ. ನೀನೇನ್ ಹೆದರ್ಕೋಬೇಡ, ನಿಂಗೆ ನಾನು ಹಣ ಕೊಡ್ತೀನಿ. ನೀವು ಕೊಡ್ತೀರಾ? ಊರಿಗೆ ತಂದೆ ಆಗಿರೋ ನಾನು ನಮ್ಮ ಮಾರನ ಕೈ ಬಿಟ್ಬಿಡ್ತೀನ? ಯೋಚನೆ ಮಾಡಬೇಡ, ನಾನು ಹೇಳ್ದಾಗ ಕೇಳು. ನಡಿಯೋ. ಸ್ವಾಮಿ, ಹೆಂಗಾರು ಮಾಡಿ ನನ್ನ ತಮ್ಮನ ಹುಡ್ಕೊಳ್ಳಿ ಸ್ವಾಮಿ. ನನ್ನ ತಮ್ಮನ್ ಬಿಟ್ಟು ನಾನು ಬದುಕಕ್ಕಾಗಲ್ಲ. ಅಕ್ಕನು ತುಂಬಾ ಗೋಳಾಡ್ತಾವಳೆ. ನಿಮ್ ಪಾದಕ್ಕೆ ಬೀಳ್ತೀನಿ ಸ್ವಾಮಿ. ಚೇ ಏನಪ್ಪ ಇದೆಲ್ಲ? ನೋಡೋ, ನೀ ಹೀಗೆ ವ್ಯತೆ ಪಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ನಿನ್ ತಮ್ಮ ಎಲ್ಲೇ ಇರ್ಲಿ ಅವ್ನ್ ಹುಡ್ಕೊಡೋ ಕರ್ತವ್ಯ ನಮ್ದು. ಅಂದ ಹಾಗೆ ನೀ ಬೆಂಗಳೂರಲ್ಲಿ ಎಲ್ಲಿದೀಯಾ? ಎಲ್ಲೂ ಇಲ್ಲ ಬುದ್ಧಿ. ಹಾಗಾದ್ರೆ ಒಂದ್ ಕೆಲಸ ಮಾಡು, ದಿವ್ಸ ಸಂಜೆ ಬಂದು ನೀನ್ ನನ್ನ ನೋಡ್ಕೊಂಡು ಹೋಗು. ಸರಿ, ಹೆಂಗಾರು ಹುಡ್ಕೊಡಿ. ಇರ್ಲಿ ಬಿಡು, ಧೈರ್ಯವಾಗಿರು. ಬರ್ತೀನಿ. ನಂದೆ ಹೆಂಗೆ ಇನ್ನೊಂದು ಹಾಕು. ಎಲ್ಲೆಲ್ಲಿ ನಿಂತ್ಕೊಂಡಿದ್ರು ಅಲ್ಲೇ ನಿಂತ್ಕೊಂಡಿರಿ. ಯಾವನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ರೀತ್ವಟ್ಟೆ ಇಲ್ಲಿರೋದೆಲ್ಲ ಸೀಸ್ ಮಾಡ. ನಾನು ಆಟ ಆಡಿಲ್ಲ ಬಿಡ್ರಿ. ನಮ್ಮಲ್ಲಿ ನಾನು ಸುಮ್ಮನೆ ಇರಲ್ಲ. ಏನ
ನನ್ ಮೇಲೆ ಕೈ ಮಾಡ್ತೀಯ ನಾವು ಬಡವಾ? 2 ವರ್ಷ ನಿನ್ ಕಠಿಣ ಶಿಕ್ಷೆ ಮಾಡಿಸಿದ್ರೆ ಬುದ್ಧಿ ಬರುತ್ತೆ. ನಡ್ಯಾ ನಡ್ಯಾ. ನಡೀರೋ ನಡ್ಯಾ. ಮರ ಮರ ಆಗಿದ್ಯಾ? ಇವನೇ ನನ್ನ ತಮ್ಮ ಸ್ವಾಮಿ. ಇವನೇನಾ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಕೈಗೆ ಬೇಡಿ? ಕ್ಲಬ್ನಲ್ಲಿ ಜೂಜಾಡ್ತಾ ಇದ್ದ. ಇಷ್ಟೇ ಅಲ್ಲದೆ ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೂ ನನ್ ಮೇಲೂ ಕೈ ಎತ್ತಿ ರಂಪ ಮಾಡಿದಾನೆ ರಾಸ್ಕಲ್. ಏನು ಏನಿದೆಲ್ಲ? ಸ್ವಾಮಿ ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವ್ನು ಕ್ಷಮಿಸ್ಬಿಡಿ. ಅವನಿಂದ ತಪ್ಪು ಕೆಲಸ ತಿರ್ಗಾ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದು ಬಿಡೋದು ನನ್ ಕೈಲಿಲ್ಲ ಮುನಿಯಪ್ಪ. ಇದೆಲ್ಲ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು. ಹೊರಟು ಜೈಲ್ಗೂ ಹಾಕ್ತಾರಾ? ಹಾ, 1.5 ವರ್ಷ ಹಾಕ್ತಾರೆ. ಮಾರ ಬೇಡ ಬೇಡ ಅಂತ ಬೇಡ್ಕೊಂಡ್ರು ಕೇಳ್ದೆ ಇಲ್ಲಿಗೆ ಓಡ್ ಬಂದಿಯಲ್ಲೋ. ಇದಕ್ಕೆ ಏನೋ ಓದಿ ದೊಡ್ಡ ಮನ್ಸ ಆಗ್ತಿ ಅಂತ ಆಸೆ ಇಟ್ಕೊಂಡೆ. ಜೂಜಾಡಿ ಜೈಲ್ ಸೇರ್ಬಿಟ್ಟಿಯಲ್ಲೋ. ನಮ್ ವಂಶದಲ್ಲ ಯಾರೋ ಜೈಲ್ ಮುಖ ನೋಡಿಲ್ಲ. ನೀನೋಗೆ ಕಂಬಿ ಹೇಳ್ತಾ ಇದೆಯಲ್ಲೋ. ಇದೇನೋ ನಿನ್ ಗತಿ ಮಾರ? ಮನುಷ್ಯನಿಗೆ ಎಲ್ಲ ಅನುಭವನೂ ಆಗ್ಬೇಕು. ಜೈಲಿಗೆ ಬಂದ ತಕ್ಷಣ ನಮ್ ಗೌರವಕ್ಕೆ ಏನು ಕಮ್ಮಿ ಆಗೋಲ್ಲ. ಯಾಕೋ ಯಾಕೆ ಹಿಂಗ್ ಮಾತಾಡ್ತೀಯ? ಚೆನ್ನೈ ಎಲ್ಲಿ? ನಂಗೆ ಗೊತ್ತಿಲ್ಲ. ಹೇಳ ಎಲ್ಲಿದ್ದಾಳೆ ಅಂತ. ಹಾಕಿ ನೋಡು. ಮಾರ್ಕೆಟ್ ಹತ್ರ ಇರೋ ಟೂರಿಸ್ಟ್ ಲಾಡ್ಜ್ ಅಲ್ಲಿ ಇದ್ದಾಳೆ. ಸ್ವಾಮಿ ನಾನು ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಅದೇ ಕೈ ಮುಟ್ಬೇಡ್ವಾ? ಅಳಬೇಡ ಚೆನ್ನಿ. ಅವನಿಲ್ದೆ ಹೋದ್ರೆ ನಾನಿಲ್ವಾ? ನಾನು ಮಾರ ಅಂದ್ರೆ ಏನ್ ತಿಳ್ಕೊಂಡೆ? ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಇದ್ದವ್ರು. ಅವನ್ ರೂಮ್ ಬಾಡಿಗೆ ಕೊಡದೆ ಹೋದ್ರೆ ನಾನ್ ಕೊಟ್ಟು ನೀನ್ ಬಿಡ್ಸ್ಕೊಂಡು ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ನಿನಗ್ ಬೇಡದೆ ಹೋದ್ರೆ ನನಗ್ ಬೇಡ್ವಾ? ಹೋಗೋ. ಹೇಳಮ್ಮ, ಅಳಬೇಡ ಮನೆಪ್ಪ. ಸಮಾಧಾನ ಮಾಡ್ಕೊ. ನೀ ಸಮಯದಲ್ಲಿ ಬರ್ತಾ ಇದ್ದಿದ್ರೆ ಈಗ ಯಾಕ ಮಾತು? ಅಲ್ಲಿ ಮಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾವಳೆ. ಮೊದ್ಲಿ ಜಾಗ ಖಾಲಿ ಮಾಡೋಣ ಬಾ. ಮಾರಾನು ಬರ್ತಾನೆ ಬಾ. ಚೆನ್ನಿ ಯಾಕಮ್ಮ ನಿಂತೆ? ಬಾ ಅಕ್ಕ. ಯಾಕ ನೋಡಿ ಯಾರನ್ನ ಕರ್ಕೊಂಡ್ ಬಂದಿವ್ನಿ? ಬಾ ತಾಯಿ, ಯಾಕಲ್ಲ ನಿಂತ್ಬಿಟ್ಟೆ? ಇದರಲ್ಲಿ ನಿಂದೇನ್ ತಪ್ಪಿಲ್ಲ, ಎಲ್ಲ ನನ್ ಗ್ರಾಚಾರ. ಪಾಪ ಇಷ್ಟ ಆತ್ರ ಇರೋ ನಿನ್ಗೆ ಮದ್ವೆ ಮಾಡದೇ ಇದ್ದಿದ್ದು ನನ್ ತಪ್ಪು. ಬಾ ಕಂದ, ಬಾ ಒಳಗ್ ಬಾ. ಏನೇ ಮನೆ ರಾಣಿ, ಓಡೋಗ್ತೀನಿ. ಎಷ್ಟೇ ಧೈರ್ಯ ನಿನ್ಗೆ? ಮಾನ ಮರ್ಯಾದೆ ಹಾಳಾಯ್ತು ಬಿಟ್ಟಿಯಲ್ಲೇ. ಎಷ್ಟೇ ಹೋಗ್ತೀನಿ. ಈ ಮನೆ ಹಣ್ಣ ಸಾಕೋದ್ಗಿಂತ ಸಾಯಿಸದ್ ಮೇಲ್ಕೊಣು. ಹುಚ್ಚು ಸಾಕು ಮಾತಾಡೋಣ. ಅಯ್ಯೋ, ನಮ್ಮ ಮನೆ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಲ್ಲೋ. ಸಮಾಧಾನ ಮಾಡ್ಕೋತೆ.
ನಾನೇ ನಿಂತು ಇವಳನ್ನ ಮಾವನ್ಗೆ ಕೊಟ್ಟು ಮದುವೆ ಮಾಡಿಸ್ತೇನೆ. ನೀನೇನು ಯೋಚನೆ ಮಾಡಬೇಡ. ಮದ್ವೆ? ಇವಳಿಗೇನೋ ಮದ್ವೆ? ಮಾನ ಮರ್ಯಾದೆಲ್ಲ ಕಳ್ಕೊಂಡ್ಮೇಲೆ ಇನ್ಯಾವ ಇಟ್ಕೊಂಡು ಮದ್ವೆ ಮಾಡ್ಕೊಳ್ತಾಳೋ? ನಾನಿನ್ನು ಬದುಕಿರ್ಬಾರ್ದು ಮನಿಯ, ನಾನಿನ್ನು ಬದುಕಿರ್ಬಾರ್ದು. ಅಕ್ಕ, ಚೆನ್ನಿ, ಮಾರ ನನ್ನ ಮಾರ ಯಾರದ್ ಮಗು? ನಮ್ದೇ. ನಮ್ದು ಅಂದ್ರೆ ನಿಂದು ಮುನಿಯಿಂದ? ಅಯ್ಯೋ, ಮಾತಾಡಿದ್ರೆ ನಿನ್ ನಾಲ್ಗೆಲಿ ಹುಳ ಬೀಳುತ್ತೆ ಮಾರ. ಯಾರು? ನಿಂದ ಮುನಿಯ ಮಾರ. ಮಾವ ದೇವ್ರಂತವನು, ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಚೆನ್ನಿ, ಯಾಕೆ ಕಳ್ತಾ ಇದ್ಯಾ? ಮಗು ಯಾಕೆ ಕಳ್ತಿದೆ? ಚೆನ್ನಿ, ಚೆನ್ನಿ, ಯಾಕೆ ಕಳ್ತಾ ಇದ್ಯಾ? ಏನಾಗಿದೆ ಮಗುಗೆ? ಹೇಳುವ. ಏನು ರಾಜ? ಮಾರ ಬಂದೇ ಬರ್ತಾನೆ. ಚೆನ್ನಿ, ಬರ್ದೆ ಎಲ್ಲೋಗ್ತಾನೆ ಹೇಳು? ನಾವಿಬ್ರು ಬೇರೆ ಬೇರೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ನಮ್ ತಂದೆ ಒಬ್ನೇ ಕಣವ. ಮಾರ ಕೆಟ್ಟವನಾಗಕ್ ಸಾಧ್ಯನೇ ಇಲ್ಲ. ಮಾರ ಬರ್ತಾನೆ, ಬಂದೇ ಬರ್ತಾನೆ. ಬರ್ತಾನೆ ಕಣವ. ನೀ ಅಳ್ಬೇಡ, ಅಳ್ಬೇಡ ನೀನು. ಚೆನ್ನಿ, ಚಿಕ್ಕ ವಯಸ್ಸಿನಿಂದ ನೀನ್ ಎತ್ತಾಡ್ಸಿದ ಕೈ ಇದು. ಇವತ್ ನಿನ್ ಕಣ್ಣೀರ್ ಒರೆಸ್ತಿರುವಾಗ ಎಷ್ಟು ಸಂಕಟ ಆಗ್ತಿದೆ ಗೊತ್ತವ? ಅಕ್ಕ ನನ್ನ ಮೇಲೆ ದೊಡ್ಡ ಹೊಣೆ ಹೊರಿಸಿ ತೀರ್ಕೊಂಡವಳೆ. ಸ್ವಂತ ಮಗಳಂಗಿರೋ ನಿನ್ನ ಮಾರ ಬಂದ ತಕ್ಷಣ ಅವನ್ ಕೈಯಾಗಿಟ್ಟು ನೀವಿಬ್ರು ನಗ್ನಗ್ತಾ ಇರೋದನ್ನ ನೋಡಿದ್ರೆ ಸಾಕು. ನಿನ್ನ ಅವನ್ನ ಬಿಟ್ರೆ ನನಗ್ ತಾನೇ ಯಾರಿದಾರವ? ದಿವಸ ದೇವ್ರ ಹತ್ರ ಬೇಡ್ಕೋತಾ ಇರ್ತೀನಿ, ಮಾರನ್ ಬೇಕ್ ಕಳ್ಸಪ್ಪ, ಮಾರನ್ ಬೇಕ್ ಕಳ್ಸಪ್ಪ ಅಂತ. ದೇವ್ರು ಖಂಡಿತ ಕಂಡ್ಬಿಡ್ತಾನೆ. ಚೆನ್ನಿ, ನೀ ಸಮಾಧಾನ ತಂದ್ಕೋವ. ಹಂಗಲ್ಲ ಮಾವ, ಹಂಗಲ್ಲ. ಅಳ್ಬೇಡ ಅವ, ಅಳ್ಬೇಡ. ನೋಡು, ನಾಳೆ ಬೆಳಗ್ಗಿನ ಬೆಂಗಳೂರು ಹೋಗಿ ಮಾರನ್ ನೋಡ್ಕೊಂಡ್ ಬರ್ತೀನಿ. ನೀ ಮಲ್ಕೋ ಅವ, ಮಲ್ಕೋ. ಅಲ್ಕಾಪಟ್ಟಿ ಮಗನೇ ಗೌಡ, ಗೌಡ, ನಿನಗ್ ಸರಿಯಾದ ಬುದ್ಧಿ ಕಲಿಸ್ತೀನಿ. ಮರ ನಿಂತ್ಕೋ, ಹೋಗ್ಬೇಡ ಮರ, ಮರ, ಏ ಮರ. ಮರ, ಮತ್ತೇನ್ ಬೇಕು? ನೀನ್ ಪ್ರಾಣ ಪರಮ, ನಿನ್ ಮಾತು ಕೇಳ್ಕೊಂಡು ದೇವ್ರಂತ ನಮ್ಮ ಅಣ್ಣನ್ ಕೊಲೆ ಮಾಡ್ಬಿಡ್ತಾ ಇದ್ದಲ್ಲೋ. ನಿನ್ನಿಂದ ನಮ್ ಕುಟುಂಬನೇ ಹಾಳೋಗ್ತಿತ್ತಲ್ಲೋ. ಇರಬಾರ್ದು, ನೀನು ಬದುಕಿರ್ಲೇಬಾರ್ದು.
ಬಂದ್ರು ಇಲ್ಲಿ ಬಂದ್ರು. ಉಂಗ್ರ ವಜ್ರದ್ದು ಇದು ತಗೊಳ್ಳಿ. ಯಾಕೋ ಇಲ್ಲಿ ಮಲಗಿದ್ದೆ? ಚೆನ್ನೆ 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 ಮಾರ ಮಾರ ಮರ ಏನಾಯ್ತು ಮರ? ಯಾರೋ ಪಾಪಿಗಳನ್ನು ಕೊಲೆ ಮಾಡಿದಾರವ. ಅಯ್ಯೋ ಇದರಿಂದಾನೇ ಕೊಂದ್ಬಿಟ್ಟಿದಾರವ. ಏನೋ ಕೊಲೆ ಮಾಡ್ಬಿಟ್ಟು ನಾಟಕ ಆಡ್ತೀಯ? ನಾಟಕ ನಾನಲ್ಲ ಸಾಹೇಬ್ರೆ, ಸ್ವಂತ ತಮ್ಮನ್ ಕೊಲೆ ಮಾಡೋ ಕಟ್ಕ ನಾನಲ್ಲ. ಏನಾದ್ರೂ ಹೇಳೋದಾದ್ರೆ ಸ್ಟೇಷನ್ ಅಲ್ಲಿ ಬಂದೇಳು. ಹಿಡ್ಕೊಳ್ಳೋಣ ಸಾಹೇಬ್ರೆ. ಅವನೇನೋ ಅರಿದವನು. ಏನ್ ಸುಮ್ನೆ ನಾನ್ ಕೊಲೆ ಮಾಡಿಲ್ಲ. ನಾನು ಯಾಕೆ ಭಯ ಪಡ್ಬೇಕು? ನಾಳೆ ಕರ್ಕೊಂಡು ಹೋಗ್ತಾರೆ, ಸತ್ಯ ತಿಳಿದ್ಮೇಲೆ ತಾವೇ ಬಿಟ್ಬಿಡ್ತಾರೆ. ನೋಡು, ನಂಜ ರಾಮೇಗೌಡ ಎಲ್ರಿಗೂ ಹೇಳಿ ಕಳ್ಸು, ಬಂದಿಲ್ಲೇ ಇರಕ್ ಹೇಳು. ನಡೀರಿ ಸಾಹೇಬ್ರೆ. ಮಾಜರಿಗೆ ಏರ್ಪಾಡು ಮಾಡಿ ಗಾಡಿ ಕಳಿಸ್ತೀನಿ. ಅಲ್ಲಿವರೆಗೆ ಇಲ್ಲೇ ಇರು. ಅವನ ಒಳಗಾಟವನ್ನ ಅವನ್ನ ಹಿಡ್ಕೊಂಡಿದ್ರೆ ಬಿಟ್ಬಿಡಿ. ಅವನ್ನ ನಾವು ಕೊಲೆಗಾರನ ಹಿಡಿಯೋದಕ್ಕೆ ಬಂದಿರೋದು, ಬಿಡೋದಕ್ಕಲ್ಲ. ನಮ್ಮನೆ ಕೊಲೆ ಮಾಡೋಣ ಎಂದಿಗೂ ಸಾಧ್ಯವಿಲ್ಲ. ಬಿಟ್ಬಿಡಿ ಅವನ್ನ. ನೀವೆಲ್ಲ ದೊಂಬಿ ಮಾಡಕ್ ಬಂದಿದ್ದೀರಾ, ಕೊಲೆ ಹಾಕ್ಬಿಡ್ತೀನಿ. ಮುನಿಯನ್ಗೋಸ್ಕರ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ. ಬಿಟ್ಬಿಡಿ ಮುನಿಯನ್ನ. ಜೀಪೇನ ಮೇಲೆ ಹರಿಸಿದ್ರು ಸರಿ. ಏನ್ರ ನೋಡ್ತಾ ನಿಂತಿದ್ದೀರಿ? ಗಾಡಿ ಕಟ್ಟುವ ಮನೆ ನೀಡಿರಲ್ಲ. ಬೇಡಿ ಬೇಡಿ ಬೇಡಿ, ದಯವಿಟ್ಬಿಡಿ ದಯವಿಟ್ಬಿಡಿ. ಇನ್ಸ್ಪೆಕ್ಟ್ರೆ, ನಾನೇ ಇವರಿಗೆಲ್ಲ ಬುದ್ಧಿ ಹೇಳ್ತೀನಿ. ರಂಜ, ರಾಮೇಗೌಡ, ರಾಘು, ನಿಮ್ ವಿಶ್ವಾಸ ನನ್ಗೆ ಚೆನ್ನಾಗಿ ಗೊತ್ತು. ಅದ್ರ ವಿಶ್ವಾಸ ಕೋಪಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಸತ್ಯಕ್ಕೆ ಸಾವಿಲ್ಲ. ನಾನ್ ಮಾರನ್ ಕೊಲೆ ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನೀವು ಈ ತರ ಗಲಾಟೆ ಮಾಡಿದ್ರೆ ಎಲ್ರಿಗೂ ಅಪಾಯ ಆಗತ್ತೆ. ನೋಡಿ, ವಿಚಾರಣೆ ಮುಗಿದ ತಕ್ಷಣ ಬಂದೇ ಬರ್ತೀನಿ. ಅಲ್ಲಿವರೆಗೂ ನನ್ಗೊಂದು ಉಪಕಾರ ಮಾಡ್ತೀರಾ? ಹೇಳು ಮುನಿಯಾ. ಚೆನ್ನಿನೂ ಅವಳ ಕೂಸುನು ಈ ಹಳ್ಳಿಗೆ ಮಕ್ಕಳಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಸ್ವಾಮಿ, ಹೋಗೋಣ. ಯುವರ್ ಆನರ್, ಇಂದು ನ್ಯಾಯಾಲಯದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಈ ಮುನಿಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸಂಪತ್ತಿಗೋಸ್ಕರ, ತನ್ನ ಅಭಿವೃದ್ಧಿಗೋಸ್ಕರ ಇವನನ್ನೇ ದೇವರು ಅಂತ ನಂಬಿದ್ದ ತನ್ನ ತಮ್ಮನನ್ನೇ ಕೊಲೆ ಮಾಡಿದ ದ್ರೋಹಿ. ಇಲ್ಲ, ಸುಳ್ಳು. ಮಾರನ್ ಕೊಲೆ ನಾನು ಮಾಡಿಲ್ಲ. ಅವನ್ನ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಓಡೋದ್ದವನ್ನ ಹುಡುಕಿ ಸಿಗದೆ ಮನೆಗೆ ಬಂದಾಗ ಮನೆ ಬಾಗಿಲ ಹತ್ರ ಸತ್ತು ಬಿದ್ದಿದ್ದ. ಯಾರೋ ಮಾಡಿದ್ಕೊಂಡು ನನ್ನ ತಲೆಗೆ ಹೊರಿಸಿದ್ದಾರೆ. ನಾನು ನಿರಪರಾಧಿ. ಯುವರ್ ಆನರ್, ಇವನು ನೋಡೋದಕ್ಕೆ ಸಾಧುವಾಗಿ ಕಾಣ್ತಾನೆ, ಮೃದುವಾಗಿ ಮಾತಾಡ್ತಾನೆ. ಚಿಕ್ಕವನಾಗಿದ್ದಾಗ ದೊಡ್ಡೇಗೌಡರ ಮನೆಯಲ್ಲಿ ಜೀತಕ್ಕೆ ಸೇರ್ಕೊಂಡು ಸಮಯ ಸಾಧಿಸಿ ಅವರ ಮೇಲೆ ಹಾವಿನಂತೆ ದ್ವೇಷ ಸಾಧಿಸಿಕೊಂಡ ದ್ರೋಹಿ. ಗೂಂಡಾಗಳ ಗುಂಪು ಕಟ್ಟಿಕೊಂಡು ಕ್ರಾಂತಿ ಕ್ರಾಂತಿ ಅಂತ ತನ್ನ ಆಸ್ತಿಯನ್ನೇ ಬೆಳೆಸಿಕೊಂಡ ಕುತಂತ್ರಿ. ಅಷ್ಟೇ ಅಲ್ಲ ಯುವರ್ ಆನರ್, ಮಾರ ಇವನ ಸ್ವಂತ ತಮ್ಮ ಅಲ್ಲ, ಮರತಾಯಿ ಮಗ. ಮಾರನ ತಾಯಿ ಇವನನ್ನ ಜೀತಕ್ಕೆ ಸೇರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನನ್ನು ಕೊಲೆ ಮಾಡಿ ಸೇಡು ತೀರಿಸಿಕೊಂಡಿದ್ದಾನೆ. ನಾನು ಮುನಿನ್ ಸರ್ವನಾಶ ಮಾಡಕ್ ಪ್ರಯತ್ನಿಸಿದೆ. ಅವನು ಒಳ್ಳೆ ಬುದ್ಧಿಯಿಂದ ನನ್ನ ಉದ್ಧಾರ ಮಾಡ್ದ ಅಂತ ಅವನು ತಮ್ಮನ್ ಕೊಲೆ ಮಾಡ್ತಾನ? ಇಲ್ಲ, ಯಾವಾಗ್ಲೂ ಇಲ್ಲ. ಮಾರ ಕೇಳಿದಾಗೆಲ್ಲ ದುಡ್ಡು ಕಳಿಸಿ ಓದಿಸ್ತಿದ್ದ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಮಾರನ ಜೀವನ ತೆಗಿತಾನ? ಖಂಡಿತ ಇಲ್ಲ. ಸ್ವಾಮಿ, ನಾ ನೋಡಿದಾಗ
ಮಾರಾನು ಓಡ್ತಿದ್ದ, ಅವನಿಂದೇ ಮುನಿಯಾನು ಓಡ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮಾರ ತಲೆ ಹೊಡ್ಕೊಂಡು ರಕ್ತ ಸುರಿಸ್ಕೊಂಡು ಅವನ ಮನೆ ಮುಂದೆ ಬಿದ್ದು ಒದ್ದಾಡ್ತಿದ್ದನ್ನ ನನ್ನ ಕಣ್ಣಾರೆ ಕಂಡೆ ಸ್ವಾಮಿ. ಇಂಥ ಕ್ರೂರವಾದ ಕೊಲೆನ ಮುನಿಯಾದ್ರೆ ಇನ್ಯಾರು ಮಾಡಕ್ ಸಾಧ್ಯ ಹೇಳಿ? ಮತ್ತೆ ಆಸ್ತಿಗೋಸ್ಕರ ಮನೆ ಮುಂದೆ ಅಣ್ತಂದಿರಿಬ್ರು ಜಗಳ ಆಡ್ತಿದ್ರು. ಮುನಿಯ ಕೋಪ ಬಂದು ಬುಲ್ಡೆ ಮೇಲೆ ಒಂದ್ ಬಿಟ್ಟ, ಮಾರ ರಕ್ತ ಕರ್ಕೊಂಡು ಬಿದ್ಬಿಟ್ಟ. ಇದನ್ ಕಣ್ಣಾರ ಕಂಡೆ ಸ್ವಾಮಿ. ಜೂರಿಗಳು ತಮ್ಮ ತೀರ್ಪನ್ನು ಹೇಳಬೇಕು. ಕೊಲೆಯ ಆರೋಪದ ಮೇಲೆ ಇಲ್ಲಿ ನಿಂತಿರುವ ಮುನಿಯನನ್ನು ಅಪರಾಧಿ ಎಂದು ನಾವು ಒಮ್ಮತದಿಂದ ನಿರ್ಣಯಿಸಿದ್ದೇವೆ. ಈ ಮೊದಲೇ ನಾನು ನನ್ನ ಹೇಳಿಕೆ ನೀಡಿದ್ದೇನೆ. ನಾನು ಅಪರಾಧಿ ಅಲ್ಲ, ಅದಕ್ಕೆ ದೇವರೇ ಸಾಕ್ಷಿಯಾಗಿದ್ದಾನೆ. ನೀವು ನನ್ನನ್ನು ಅಪರಾಧಿ ಅನ್ನಿಸ್ಬೋದು, ಶಿಕ್ಷಿಸಲೂಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾನು ನಿರಪರಾಧಿ. ಅದು ಒಂದೇ ತೃಪ್ತಿ ನನಗೆ ಸಾಕು. ತೀರ್ಪನ್ನು ನಾಳೆಗೆ ಕಾದಿರಿಸಲಾಗಿದೆ. ಲೇ ಕರಿಯ, ಚಂದಾಗೈತೆ ಅಲ್ಲ ಬಾಡು? ಓ ಪಸದ್ದಾಗದೆ. ಲೇ ನಿಮ್ಗೆ ಇನ್ನೂ ಒಂದೆರಡು ತುಂಡು ಹಾಕೆ. ನನಗೆ ಈ ಹಳ್ಳಿಯಲ್ಲಿ ಯಾರು ಎದುರಿಲ್ಲ. ತಿನ್ರು. ಚೆನ್ನಾಗೈತಾ? ಓ ಪಸದ್ದಾಗದೆ. ಇನ್ನು ನಾನು ವೈರಿ ಮುನಿಯ ನಿರ್ನಾಮ ಆಗೋಗ್ಬಿಟ್ಟ. ತಿನ್ರು ತಿನ್ರು. ಲೈ ನಾಳೆ ಬನ್ನಿ, 2 ಕುರಿ ಕತ್ತರಿಸ್ತೀನಿ. ಬನ್ನಿ. ಬಂದ್ಬಿಡ್ತೀವಿ. ಮುನಿಯ ನಿರ್ದೋಷಿ, ಮುನಿಯನ್ ಬಿಡಬೇಕು. ಮುನಿಯ ನಿರಪರಾಧಿ, ಅವನಿಗೆ ಶಿಕ್ಷೆ ಕೊಡಬೇಡಿ. ಏನೋ ನೋಡ್ತಾ ಇದ್ಯಾ? ಅವ್ರಿಗೆಲ್ಲ ಕಿಚ್ಬೇಡ ಅಂತ ಹೇಳು. ಕಳ್ಸು ಅವ್ರನ್ನ. ಯಾರು ಕೂಗ್ಬೇಡಿ. ಏನ್ ಬೇಕು ನಿಮಗೆ? ಮುನಿಯನ್ ಬಿಡ್ಬೇಕು. ಸಾಹೇಬ್ರ ಮನೆ ಮಂದಿ ಕೂಗ್ಬಾರ್ದು. ಯಾಕೆ ನಾವು ಕೈ ಬಿಡ್ಬೇಕು? ಪೊಲೀಸರು ಬಂದು ಜೈಲ್ಗೆ ಹಾಕ್ತಾರೆ ನೋಡಿ. ಪೊಲೀಸರು ಬಿಡ್ಬೇಕು. ಬಿಡ್ಬೇಕು 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 ಬಿಡ್ಬೇಕು. ಹಲೋ, ಪೊಲೀಸ್ ಸ್ಟೇಷನ್. ನಾನು ಜಡ್ಜ್ ಮರಣಪ್ಪ ಮಾತಾಡ್ತಿರೋದು. ನನ್ನ ಮನೆ ಎದುರು ತುಂಬಾ ಗಲಾಟೆ ನಡೀತಾ ಇದೆ. ಬಂದು ಎಲ್ಲರನ್ನು ಓಡಿಸ್ತೀರಾ? ಎಸ್. ನನಗಿರೋ ನೀನೊಬ್ಬನೇ ಮಗ. ಇರೋ ಆಸ್ತಿನೆಲ್ಲ ಚೆನ್ನಾಗಿ ರೂಢಿಸಿ ನಿನ್ನ ಹೆಸರಿಗೆ ಬರೆದು ಹಾಳಾಗಿ ಹೊರಟೋಗೋಣ ಅಂದ್ರೆ ಆ ಮುನಿಯ ಮಧ್ಯೆ ಬಂದು ನಮ್ಮ ಆಸ್ತಿಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟ. ಒಂದು ಕಾಲದಲ್ಲಿ ಮಹಾರಾಜನಾಗಿದ್ದ ನಿಮ್ಮ ಅಪ್ಪನ್ನ ಬೀದಿ ಭಿಕಾರಿ ಮಾಡಿಬಿಟ್ಟ. ಆ ಮುನಿನ್ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ನಾನ್ ಜೀವ ಸಹಿತ ಉಳಿಯಲ್ಲ. ನಾನ್ ನೇಣು ಹಾಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ. ಈ ಮೊಕದ್ದಮೆಯ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವಾದ ಪ್ರತಿವಾದಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಈ ನ್ಯಾಯಾಲಯವು ಕೆಳಕಂಡಂತೆ ತೀರ್ಪನ್ನು ಕೊಡುತ್ತದೆ. ಸಾಕ್ಷ್ಯಗಳು ಸ್ಪಷ್ಟವಾಗಿ ತೋರಿಸುವ ತೀರ್ಮಾನವನ್ನು ಕಾನೂನು ಮರೆಸಲು ಅವಕಾಶ ಮಾಡಿಕೊಡುವುದು ನ್ಯಾಯವಲ್ಲ. ಅದಕ್ಕೆ ಈ ನ್ಯಾಯಾಲಯವು ಎಂದು ಒಪ್ಪುವುದಿಲ್ಲ. ಏನೇ ಆದರೂ ಸರ್ಕಾರಿ ವಕೀಲರು ಯಾವ ಸಂದೇಹಕ್ಕೂ ಎಡೆಕೊಡದಂತಹ ಆಪಾದನೆಯನ್ನು ಸ್ಥಿರಗೊಳಿಸಲು ವಿಫಲರಾಗಿರುವುದರಿಂದ ಪಂಚಾಯತರ ತೀರ್ಮಾನವನ್ನು ವಿರೋಧಿಸಿ ಆಪಾದಿತನು ನಿರಪರಾಧಿ ಎಂದು
ತೀರ್ಮಾನಿಸಿದ್ದೇನೆ. ಪೊಲೀಸ್ ಅಧಿಕಾರಿಗಳು ಅಪರಾಧವನ್ನು ಮತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ ನಿಜವಾದ ಅಪರಾಧಿಯನ್ನು ಕಂಡುಹಿಡಿಯಬೇಕೆಂದು ಆದೇಶಿಸುತ್ತೇನೆ. ಈ ತಕ್ಷಣ ಮುನಿಯನ ಬಿಡುಗಡೆಗೆ ಆಜ್ಞೆ ಮಾಡಿದ್ದೇನೆ. ನ್ಯಾಯನ ಎತ್ತಿ ಹಿಡಿದ್ರು, ಸತ್ಯಕ್ಕೆ ಸಾವಿಲ್ಲ ಅಂತ ತೋರಿಸ್ಕೊಟ್ರಿ. ಈ ಉಂಗ್ರ ತಗೊಂಡು ಎಷ್ಟು ಕೊಡ್ತೀರಾ? ಈ ಉಂಗ್ರಕ್ಕ 200 ರೂಪಾಯಿ. ಉಂಗ್ರ ವಜ್ರದ ಮೇಲೆ ಹತ್ಬಿಟ್ಟು ಉಂಗ್ರ ಮಾರಕ್ ಬಂದಿದ್ದೆ. ಅರುಳಪ್ಪ, ನೀವಿಲ್ಲಿ? ಮುನಿಯಾ, ನಾನು ನಿನ್ ಜೊತೆಗೆ ಬಂದ್ಬಿಟ್ಟೆ. ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ನಮ್ಮಪ್ಪನ ಆಸ್ತಿ ನಿಮ್ಗೆಲ್ರಿಗೂ ಸೇರ್ಬೇಕಾದ್ದು. ಎಲ್ರು ಒಟ್ಟಾಗಿ ದುಡಿಯೋಣ, ಎಲ್ರು ಒಗ್ಗಟ್ಟಿಂದ ಬಾಳೋಣ. ಅರುಳಪ್ಪ